ನಮಸ್ತೆ ಎಲ್ರಿಗೂ. ನಾನಿಲ್ಲಿ ಇವತ್ತು ನಮ್ಮ SS ಹೋಮ್ಮೇಡ್ ಫುಡ್ಸಲ್ಲಿ ಮಕ್ಕಳಿಗೋಸ್ಕರ ತಯಾರಿಸಿರುವಂತಹ ರಾಗಿ ಸರಿ ಮಾಲ್ಟ್ ಪೌಡರಿಂದ ರಾಗಿ ಸರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು 1-2 ಸ್ಪೂನಷ್ಟು ರಾಗಿ ಸರಿ ಮಾಲ್ಟ್ ಪೌಡರ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲು ಮತ್ತು ನೀರನ್ನು ಹಾಕಿ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಮಕ್ಕಳಿಗೆ ಆರಂಭಿಕವಾಗಿ ಆಹಾರವನ್ನು ಕೊಡುವಾಗ ರಾಗಿ ಸರಿ ತುಂಬ ಮುಖ್ಯ ಅನಿಸುತ್ತೆ. ಇದು ಮಕ್ಕಳಿಗೆ ಆರಾಮಾಗಿ ಜೀರ್ಣ ಆಗುವಂಥ ಆಹಾರವನ್ನೇ ಕೊಡಬೇಕಾಗತ್ತೆ. ಆದ್ದರಿಂದ ನಾನಿಲ್ಲಿ ಈ ರಾಗಿನ ಮೊಳಕೆ ಬರೆಸಿ ಅದಕ್ಕೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ಗಳು, ಅಕ್ಕಿ, ಗೋಧಿ, ಕಡಲೆ ಬೀಜ ಇಷ್ಟನ್ನೆಲ್ಲ ಹಾಕಿ ಹದವಾಗಿ ಹುರಿದು ಸ್ವಲ್ಪ ಏಲಕ್ಕಿ ಮಿಕ್ಸ್ ಮಾಡಿ ಈ ಮಾಲ್ಟ್ ಪೌಡರ್ನ ತಯಾರಿಸಿರೋದು. ಇದು 6 ತಿಂಗಳಿಂದ 1 ವರ್ಷದ ಮಗುಗೆ ಕೊಡಲಿಕ್ಕೆ ಚೆನ್ನಾಗಿರತ್ತೆ. ನಂತರ ನಾವಿಲ್ಲಿ ಕೆಳಗಡೆ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಸ್ಟವ್ ಮೇಲಿಟ್ಟು 1-2 ನಿಮಿಷ ಹದವಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ನೋಡಿ ನಿಮ್ಮ ಮಗುಗೆ ಹೇಗೆ ಕನ್ಸಿಸ್ಟೆನ್ಸಿ ಇದ್ದರೆ ಅದು ತೊಗೊಳತ್ತೆ ಅಂತ ಗೊತ್ತಾಗುತ್ತಲ್ವಾ, ಆ ರೀತಿ ತಯಾರಿಸ್ಕೋಬೋದು. ನಾನಿಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಮನೇಲೇ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಬಂದು ಅದನ್ನು ಕರಗಿಸಿ ಶೋಧಿಸಿಟ್ಕೊಂಡಿರ್ತೀನಿ ನನ್ನ ಮಗನಿಗೆ ಹಾಲಿಗೆ ಹಾಕ್ಕೊಡ್ಲಿಕ್ಕೆ ಅಂತ. ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಬೇಕಿದ್ರೆ ಪೌಡರ್ ಬೆಲ್ಲ ಸಿಗತ್ತೆ ಅಲ್ವಾ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನಮ್ಮ ಮಗು ಸ್ವೀಟನ್ನು ತಿನ್ನಲ್ಲ ಅಂದರೆ ಉಪ್ಪನ್ನು ಕೂಡ ಹಾಕಿ ಈ ರಾಗಿ ಮಾಲ್ಟ್ ಪೌಡರ್ನ ತಯಾರಿಸ್ಬೋದು. ನಿಮಗೆ ಸಮಯ ಇದ್ದರೆ ಖಂಡಿತ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲದೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿರುವಂಥ ಆಹಾರವನ್ನು ಸಾಧ್ಯವಾದಷ್ಟು ಕೊಡೋಣ. ಏಕೆಂದರೆ ಮಕ್ಕಳಿಗೆ ಆಚೆಯಿಂದ ತಂದು ನಮಗೆ ಸಮಯ ಇಲ್ಲ ಅಂತ ನಾವು ಯಾವ್ಯಾವುದೋ ಫುಡ್ಡನ್ನು ಕೊಟ್ಟರೆ ಅದಕ್ಕೆ ಹೊಟ್ಟೆ ನೋವಾಗಲಿ ಇನ್ನೊಂದು ಮತ್ತೊಂದು ಈ ಥರ ಸಮಸ್ಯೆಗಳು ನಾವಾಗೇ ಸೃಷ್ಟಿ ಮಾಡಿದಾಗತ್ತೆ. ಸೊ ಆದ್ದರಿಂದ ಸಮಯ ಇತ್ತ ಖಂಡಿತ ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ. ಇಲ್ವಾ ನಮ್ಮ ಹೋಮ್ಮೇಡ್ ಫುಡ್ಸಲ್ಲಿ ತಯಾರಿಸಿರುವಂತಹ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲದೆ ಇರುವಂತಹ ಶುದ್ಧವಾಗಿರುವಂತಹ ಈ ಮಾಲ್ಟ್ ಪೌಡರ್ ನಿಮಗೇನಾದರೂ ಬೇಕನ್ಸಿದ್ರೆ ಕೆಳಗಡೆ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಅವಶ್ಯಕತೆ ಇರೋವಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.